ರುಚಿಕರವಾದ ಕಡಲೆಕಾಳಿನ ಸಾರು. ಕುಕ್ಕಿಂಗ್ ಆಯಿಲ್, ಅಡುಗೆ ಎಣ್ಣೆ 3-4 ಟೇಬಲ್ ಸ್ಪೂನಷ್ಟು ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಮಾಡಿದರೆ ಸಾಕು, ಜಾಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದರೆ ಸಾಕು. ಈಗ ಹೆಚ್ಚಿಕೊಂಡ ಬದನೆಕಾಯಿ, ಜುಕೀನಿ, ಕ್ಯಾರೆಟ್ ಎಲ್ಲ ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅರಿಶಿನ, ಅರ್ಧ ಟೀ ಚಮಚದಷ್ಟು ಅರಿಶಿನ, ಅರ್ಧ ಟೀ ಚಮಚದಷ್ಟು ಉಪ್ಪು, 1 ಟೀ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಸ್ವಲ್ಪ ನೀರು ಹಾಕು, ಕುದಿಯಲು ಇಡಿ. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕುದಿಸಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಚಮಚದಷ್ಟು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಹಾಕುವುದು ಮತ್ತು ಚೆನ್ನಾಗಿ ಬೇಯಿಸುವುದು. 1 ಟೊಮೆಟೊ ಹೆಚ್ಚಿ ಹಾಕುವುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವುದು ಮತ್ತು ಚೆನ್ನಾಗಿ ಬೇಯಿಸುವುದು. ಸ್ವಲ್ಪ ರುಚಿಗೆ ಉಪ್ಪು, 1 ಟೇಬಲ್ ಚಮಚದಷ್ಟು ಟೊಮೆಟೊ ಸಾಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೇಯಿಸಿದ ಕಡಲೆಕಾಳುಗಳನ್ನು ಸೇರಿಸುವುದು ಮತ್ತು ಇದು ಕೂಡ ಚೆನ್ನಾಗಿ ಬೇಯಿಸೋದು, 5-6 ನಿಮಿಷ. ತರಕಾರಿಯೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಎಷ್ಟು ರುಚಿಕರವಾದ ಸುಂದರವಾದ ಕಡಲೆಕಾಳು ಸಾರು ರೆಡಿ ಆಗ್ತಾ ಇದೆ. ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸುವುದು. ನಾನು ಸ್ವಲ್ಪವೇ ಸೇರಿಸಿದ್ದೀನಿ. ಈಗ 1 ಟೀ ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಬೆಲ್ಲ ಕೂಡ ಸೇರಿಸ್ಬೋದು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ. ನೋಡಿ, ಎಷ್ಟು ಸುಂದರವಾದ ರುಚಿಕರವಾದ ಕಡಲೆಕಾಳು ಬದನೆಕಾಯಿ ಜುಕೀನಿ ಸಾರು ರೆಡಿ ಆಗ್ತಾ ಇದೆ. ಸಾರು ಅಂತಲೂ ಕರಿಬೋದು, ಪಲ್ಯ ಅಂತಲೂ ಕರಿಬೋದು. ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವುದು ಮತ್ತು ಈಗ ರೆಡಿ ಆಯಿತು. ಇದನ್ನು ಸರ್ವ್ ಮಾಡೋದು. Thank you for watching.